ಆಶ್ರಮದ ಡಿವೋಟಿಗಳೊಬ್ಬರು ಒಂದು ಪ್ರಶ್ನೆ ಹಾಕಿದ್ರು. ಮನೇಲಿ ಕೂತು ಭಯ ಆಗ್ತಾ ಇದೆ. ನಾವು ಕೇಳೋದು, ಮನುಷ್ಯನಿಗಿರೋ ಒಂದು ಭಯ ಸಾಯ್ತೀನಿ, ಇನ್ನೊಂದು ಅನ್ನ ಭಯ, ಇನ್ನೊಂದು ನಾಳೆ ಭಯ. ಮೂರಕ್ಕೂ ಉತ್ತರ ಹೇಳಿಬಿಡ್ತೀವಿ. ಪ್ರಾಣದ ಕಂಟ್ರೋಲ್ ಇರೋದು ಭಗವಂತನ ಹತ್ರ. ಅದಕ್ಕೆ ಭಗವಂತನ ಹೇಳಿಕೊಟ್ಟ ವಿದ್ಯೆ ಒಂದು ಅಗ್ನಿಹೋತ್ರ, ಇನ್ನೊಂದು ನಾಮ ಜಪ, ಪರಮಾತ್ಮನ ಜಪ. ಇದು ನಮ್ಮ ಹೃದಯವನ್ನು ಶುದ್ಧಿ ಮಾಡ್ತದೆ. ಗಾಂಧಿ ಇದನ್ನು ಪ್ರಯೋಗ ಮಾಡಿದ್ದಾರೆ. ಪ್ರಯೋಗ ಇಲ್ಲದೆ ಮಾತಾಡಿದರೆ ಅದು ಶುಷ್ಕ ಆಗ್ತದೆ, ಅದು ಶುಷ್ಕ ಅಲ್ಲ. ಇನ್ನೊಂದು ಅನ್ನ ಭಯದ್ದು. ದುಡಿತಾ ಇದ್ದೀವಿ, ಕೆಲಸ ಇಲ್ವಾ, ಸ್ವಉದ್ಯೋಗ ಏನಾದ್ರು ಶುರು ಮಾಡುವ, ಅದಕ್ಕೆ ಟೆನ್ಷನ್ ಆಗೋದು ಬೇಡ. ಒಂದು 2-3 ತಿಂಗಳು ಸಿಂಪಲ್ ಲೈಫನ್ನು ಲೀಡ್ ಮಾಡುವ. ದಿನ ಬಿರಿಯಾನಿ ತಿನ್ನೋ ಒಂದು ಸ್ವಲ್ಪ ಗಂಜಿ ಕುಡಿದು ಬದುಕಲಿಕ್ಕೆ ಸಾಧ್ಯ ಇದೆ. ಅದು ಆರೋಗ್ಯಕ್ಕೆ ಒಳ್ಳೆಯದು ಬಿರಿಯಾನಿಗೆ ಕಂಪೇರ್ ಮಾಡಿದರೆ. ಅಥವಾ ಹೈಫೈ ಪಿಜ್ಜಾ ತಿನ್ನೋರು ವೆಜಿಟೇರಿಯನ್ಗಳು ವೆಜ್ ಪಿಜ್ಜಾದ ಬದಲು ಸ್ವಲ್ಪ ರಾಗಿ ದೋಸೆ ತಿನ್ನೋ ಅಭ್ಯಾಸ ಮಾಡುವ. ಇನ್ನೊಂದು ನಾನು ಹೇಳಬೇಕು ಅಂದರೆ, ಯಾಕೆ ಭಯ ಆಗ್ತಿದೆ ಅಂದರೆ, ನಾವು ಟಿ ವಿಲಿ ಹೆಣ ಬೀಳೋದು, ರೋಡಲ್ಲಿ ಸಾಯ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ನಾನು ಫಸ್ಟ್ ಕೇಳೋದು, ಒಂದು ನಮ್ಮ ಬೇಜವಾಬ್ದಾರಿತನದಿಂದ, ಇನ್ನೊಂದು ಅಸಹಾಯಕತೆಯಿಂದ. ಅವರಿಗೆ ಯಾರು ಸ್ಯಾನಿಟೈಸರ್ ಆಗಲಿ ಬೇಸಿಕ್ ಥಿಂಗ್ಗಳ ಜ್ಞಾನ ಇಲ್ಲದಿದ್ದರಿಂದ ಹಾಗಾಗ್ತಾ ಇರೋದು ಅಂದ್ಕೊಂಡಿದ್ದೀನಿ ನಾನು, ನನ್ನ ಅಭಿಪ್ರಾಯಕ್ಕೆ ತಕ್ಕ ಹಾಗೆ. ಇನ್ನೊಂದಷ್ಟು ಜನ ವಯಸ್ಸಾದವರು ಅರ್ಧ ಹೆದರಿ ಏನೋ ಆಯಿತು ನಾವು ಪ್ರಾಣದ ಕಳ್ಕೊಳ್ತೀವಿ, ಸುಮಾರು ಜನ ಸುಸೈಡ್ ಮಾಡಿಕೊಳ್ಳೋದು. ನಾನು ಕೇಳೋದು, ಈಗ ನೀವು ಇದನ್ನು ಮಾತ್ರ ನೋಡೋರು ಸ್ವಲ್ಪ ತಿರುಗಿ ನೋಡಿ, ಎಷ್ಟು ಲಕ್ಷ ಜನಕ್ಕೆ ಬಂದಿದೆ, ಎಷ್ಟು ಲಕ್ಷ ಜನ ಗುಣಮುಖರಾಗಿದ್ದಾರೆ. ಆ ವಿಡಿಯೋಗಳನ್ನು ನೋಡಿದಾಗ ನಮ್ಮಲ್ಲಿ ವಿಲ್ ಪವರ್ ಇನ್ನೂ ಜಾಸ್ತಿ ಆಗುತ್ತೆ. ಯಾರೋ ಒಂದು 3 ಜನ ದೇಹ ಬಿಟ್ಟಿದ್ದನ್ನು ನೋಡಿಯೇ ಮನಸ್ಸು ಹೆದರ್ತಾ ಇರೋದು. ನಾವೀಗ ಇದೊಂದು ಯುದ್ಧ ಇದ್ದಾಗೆ. ನಾವೆಲ್ಲ ಭಾರತೀಯರು ಸೈನಿಕರಾಗಿ ಕೆಲಸ ಮಾಡಬೇಕು, ಬರೀ ಬಾರ್ಡ್ರಲ್ಲಿ ಕೆಲಸ ಮಾಡೋದಲ್ಲ. ಈಗ ನಾವು ಯುದ್ಧ ಮಾಡಲಿಕ್ಕೆ ಹೊರಟಿರೋದು ಗೊತ್ತಿಲ್ಲದೆ ಗಾಳಿ ರೂಪದಲ್ಲಿ ಬರೋ ವೈರಿ ಹತ್ರ. ಅವಾಗ ಗಾಳಿಯಿಂದನೇ ಸರಿ ಮಾಡಬೇಕಲ್ವಾ? ಗಾಳಿಯನ್ನು ಶುದ್ಧ ಮಾಡೋದು ಯಾವುದು? ಒಂದು ಅಗ್ನಿಹೋತ್ರ, ಇನ್ನೊಂದು ಪ್ರಾಣಾಯಾಮ ಮತ್ತು ಜಪಾದಿಗಳು. ಯಾವುದನ್ನು ಶಾಸ್ತ್ರ ಪ್ರತಿಪಾದನೆ ಮಾಡಿದೆ ಸತ್ಯ ಸಮೇತ, ಅದನ್ನು ಮಾಡಬೇಕು. ಇನ್ನೊಂದು, ನಾವು ದಿನಾ ಕೂತು ನೆಗೆಟಿವ್ ಥಿಂಕ್ ಮಾಡೋ ಬದಲು ಎಂಥದೇ ಬರಲಿ ನನ್ನ ವಿಲ್ ಪವರಿಂದ ನಾನು ಗೆಲ್ತೀನಿ. ಭಗವಂತ ಋಷಿಗಳು ಯೋಗವಿದ್ಯೆ ಹೇಳಿಕೊಟ್ಟಿದ್ದಾರೆ, ಆಯುರ್ವೇದ ಔಷಧಿ ಗಿಡಗಳನ್ನು ಹೇಳಿಕೊಟ್ಟಿದ್ದಾರೆ. ಆಹಾರದಲ್ಲಿ ಆಯುರ್ವೇದ ಗಿಡಗಳನ್ನು ಹೇಗೆ ಉಪಯೋಗಿಸ್ಬೋದು ಅನ್ನೋ ಶಾಸ್ತ್ರೀಯ ಭಾರತೀಯ ಪದ್ಧತಿಯನ್ನು ಉಪಯೋಗಿಸುವ. ಯಾಕೆ ಭಾರತೀಯ ಆಹಾರ ಪದ್ಧತಿ ಯೂಸ್ ಮಾಡೋರಲ್ಲಿ ಇಮ್ಯುನಿಟಿ ಜಾಸ್ತಿ ಇದೆ, ವೆಸ್ಟರ್ನ್ ಕಲ್ಚರನ್ನು ಯೂಸ್ ಮಾಡಿದ್ರಲ್ಲಿ ಇಮ್ಯುನಿಟಿ ಕಮ್ಮಿ ಇದೆ? ಯಾಕೆ ಅವರೆಲ್ಲ ತೀರಿ ಹೋದರು? ತಿಂದಿದ್ದೇನು? ಮೈದಾ ಹಿಟ್ಟು, ಆಲೂಗೆಡ್ಡೆ, ಅದನ್ನು ದೊಡ್ಡ ಪಿಜ್ಜಾ ಅಂತ ಹೇಳಿ. ಅದರಲ್ಲಿ ಹೈ ಪ್ರೋಟೀನ್ಸ್, ಅದರಲ್ಲಿ ಇಮ್ಯುನಿಟಿ ಜಾಸ್ತಿ ಮಾಡೋ ವಸ್ತುಗಳೇನಿದೆ? MBBS ಪ್ರಕಾರ ಮೈದಾ ವಿಷ. ಫಸ್ಟ್ ನಾವು ಕಂಪೇರ್ ಮಾಡಬೇಕಾಗಿದ್ದು ನೆಗೆಟಿವ್ ಕಂಪ್ಯಾರಿಸನ್ ಬಿಡಿ. ನನಗೇನೂ ಆಗಲ್ಲ. ಇನ್ನೊಂದಿಷ್ಟು ಜನ ಹೇಳಿದರು ವರ್ಕರ್ಸ್ ಇಲ್ಲ. ನಾವು ಕೇಳಿದ್ದು, ವಿ ಹ್ಯಾವ್ ಟು ಸಸ್ಟೈನ್. ಈಗ ಬರೀ ಬೆಂಗಳೂರಲ್ಲ, ಹಳ್ಳಿಲಿ ಕೊರೋನಾ ಇದೆ. ಬೆಂಗಳೂರು ಬಿಟ್ಟು ಓಡೋದ ತಕ್ಷಣ ಹಳ್ಳಿಗೆ ಹೋದರೆ ಬಚಾವ್, ಅದು ಮೂರ್ಖತನ. ನಮ್ಮ ಊರ ಹತ್ರ ಇರೋ ಕೊಪ್ಪದಲ್ಲಿ ಕೊರೋನಾ ಇದೆ. ನಾವು ಅದಕ್ಕೆ ಫೈಟ್ ಮಾಡೋದು ಹೇಗೆ ನೋಡ್ಬೇಕು ಬಿಟ್ಟರೆ, ಹೇಡಿ ಥರ ಹೋಗಿ ಗವಿಲ್ ಅಡಿಗೆ ಕೂತ್ಕೊಳ್ಳೋದಲ್ಲ. ಡಿಸ್ಟೆನ್ಸ್ ಮೇಂಟೈನ್ ಮಾಡುವ, ಯೋಗಾಭ್ಯಾಸ ಮಾಡುವ, ಅಗ್ನಿಹೋತ್ರ ಮಾಡುವ, ಮನಸ್ಸನ್ನು ಕಾನ್ಫಿಡೆನ್ಸಿಗೆ ತಗೊಂಡು ನೋಡುವ. ಎಷ್ಟೋ ಜನ 10,000 ಜನಕ್ಕೆ ಬಂದರೆ 9,000-8,000 ಜನ ಕ್ಯೂರ್ ಆಗ್ತಿದಾರಲ್ಲ, ಅವರನ್ನು ತಗೊಳ್ಳುವ ಪಾಸಿಟಿವ್ ಆಗಿ. ಯಾಕೆ ದಿನ ತೀರ್ ಹೋದವ್ರ ಲೆಕ್ಕವೇ ಹಿಡ್ಕೊಂಡು ಮನಸ್ಸಿಗೆ ಖಿನ್ನತೆ ತಂದುಕೊಳ್ತೀರಿ? ನಮಗೆ ಬದುಕಲಿಕ್ಕೆ ಆಗಲ್ವಂತ? ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತ ಅಂತ ಒಬ್ಬ ಇದ್ದಾನಲ್ಲ, ನಾನಿದ್ದೀನಿ ಅಂದರೆ ನನ್ನ ಅಪ್ಪ ಇದ್ದಾನೆ, ಸೃಷ್ಟಿ ಇದೆ ಅಂದರೆ ಸೃಷ್ಟಿಕರ್ತ ಇರಲೇಬೇಕಲ್ಲ. ಮೊರೆ ಇಡೋಣ, ಕಣ್ಣಿಗೆ ಕಾಣೋ ಸತ್ಯ ಅದು. ಇಲ್ಲ ನಮಗೆ ದೇವರುಗಳ ಮೇಲೆ ನಂಬಿಕೆ ಇಲ್ಲ, ಆಧ್ಯಾತ್ಮದ ಮೇಲೆ ನಂಬಿಕೆ ಇಲ್ಲ, ಆಯುರ್ವೇದ ಬಿಟ್ಟು ಬಿಡುವ. ಹಾಗಾದರೆ ನಮ್ದು ಹದಿಬದೆಯ ಧರ್ಮ ಮಾಡುವುದು ಯಾಕೆ? ಒಂದು ಕಡೆ ಭಗವಂತನಿಗೆ ಹೂವು ಇಡ್ತೀವಿ, ಅವನ ಮೇಲೆ ನಂಬಿಕೆ ಇಲ್ಲ. ಒಂದು ಕಡೆ ವೇದಗಳನ್ನು ಹೊಗಳ್ತೀವಿ, ಆಚರಣೆಗೆ ನಮ್ಮ ಭಾರತೀಯರು ತಯಾರೇ ಇಲ್ಲ. ಒಂದು ಕಡೆ ಯೋಗ ಡೇ ಮಾಡ್ತೀವಿ, ನಿತ್ಯ ಅಭ್ಯಾಸ ಮಾಡೋಕೆ ನಮ್ಮ ಹತ್ರ ಉದಾಸೀನ ಬಿಡ್ತಿಲ್ಲ.
ಇನ್ನೊಂದು ನಮ್ಮ ಕೇರ್ ನಾವು ತಗೊಳ್ಳುವ ಸ್ಯಾನಿಟೈಸರ್ ಮಾಸ್ಕ್ ಎಲ್ಲ ಹಾಕೊಳ್ಳೋಣ ಅಂದರೆ ಅಲ್ಲೊಂದು ಮೊಂಡಾಟ, ಉದಾಸೀನ, ಅರ್ಜೆನ್ಸಿ. ನಿನ್ನೆ ಅದು ಹಾಸ್ಪಿಟ್ಲಿಂದ ವಿಡಿಯೋ ನೋಡಿದೆ ನಾನು. ಅದರಲ್ಲಿ 10 ಜನ ಒಟ್ಟಿಗೆ ಇಟ್ಕೊಂಡಿದ್ದಾರೆ, ಮಾಸ್ಕ್ ಹಾಕೊಂಡು ಅಂಟ್ಕೊಂಡು ನಿಂತ್ಕೊಂಡಿದ್ದಾರೆ. ಏನು ಯೂಸ್ ಇದೆ ಅದರಿಂದ? ನೀವು ಮಾಸ್ಕ್ ಹಾಕಿಯೂ ಪ್ರಯೋಜನ ಏನಿಲ್ಲಲ್ಲ. ಫಸ್ಟ್ ನೆಗೆಟಿವ್ ಕಂಪ್ಯಾರಿಸನ್ ಮಾಡೋದು ಬಿಟ್ಟು ವಾಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ನೋಡಿ. ದಯಮಾಡಿ ಹೇಳ್ತೀನಿ, ಪ್ಲೀಸ್ ಫಾಲೋ ದ ರೂಲ್, ಮೆಡಿಕಲ್ ರೂಲ್ ಫಾಲೋ ಮಾಡಿ. ಏನಾಗೋದಿಲ್ಲ, ವಿಲ್ ಪವರ್ ಗಟ್ಟಿ ಇಟ್ಕೊಳ್ಳಿ. ಏನೇ ಕೊರೋನಾ ಅಲ್ಲ, ಎಂಥ ಕಾಯಿಲೆಯೂ ನಿಮ್ಮನ್ನೇನೂ ಮಾಡೋದಿಲ್ಲ. ಇದಕ್ಕೆ ವಿವೇಕಾನಂದರೇ ಸಾಕ್ಷಿ, ರಾಮಕೃಷ್ಣರು ಸಾಕ್ಷಿ, ಸಿದ್ಧಾರೂಢರು ಸಾಕ್ಷಿ, ಗಾಂಧೀಜಿ ಸಾಕ್ಷಿ, 3ನೇ ದಿನ ಶಿಲ್ಬೆಯಿಂದ ಬಂದ ಜೀಸಸ್ ಸಾಕ್ಷಿ, ಸತ್ತೋದವನು ವಾಪಸ್ ಬಂದ. ಇದೇ ಪ್ರಯೋಗ ಶಿರಡಿಯವರು ಮಾಡಿದ್ರು, ಇದು ಸಾಕ್ಷಿ. ಹೋದ ದೇಹಕ್ಕೆ ಪ್ರಾಣವೇ ವಾಪಸ್ ತರೋ ವಿದ್ಯೆಯನ್ನು ಭಾರತ ಹೇಳಿಕೊಟ್ಟಿದೆ, ಪರಕಾಯ ಪ್ರವೇಶ ಅಂದರೆ. ಯಾಕೆ ನಾವು ಹೆದರಬೇಕು? ಯಾಕೆ ಆ ವಿದ್ಯೆಗಳನ್ನು ಯೂಸ್ ಮಾಡಬಾರ್ದು? ಬರೀ ನಮಗೆ ಗೊತ್ತಿರೋ ಒಂದು 4 ಮಾತ್ರ ಮೇಲಿರೋ ನಂಬಿಕೆಯನ್ನು ಇಡೀ ಪ್ರಪಂಚ 14 ಭುವನಗಳನ್ನು ಸೃಷ್ಟಿ ಮಾಡಿದ ಪರಮಾತ್ಮನ ಮೇಲೆ ಯಾಕೆ ತಿರುಗಿಸಬಾರ್ದು? ಯೋಗ ವಿದ್ಯೆ ಮೇಲೆ ಯಾಕೆ ಆ ನಂಬಿಕೆಯನ್ನು ತಿರುಗಿಸಬಾರ್ದು? ಆಯುರ್ವೇದ ಆಹಾರದ ಮೇಲೆ ಯಾಕೆ ನಂಬಿಕೆ ತರಿಸಬಾರ್ದು? ಗಾಂಧಿ ಹೇಳಿಕೊಟ್ಟ ಸ್ವದೇಶಿಯನ್ನು ಯೂಸ್ ಮಾಡೋದ್ರಿಂದ ನಮ್ಮ ಭಾರತೀಯ ಎಕನಾಮಿ 100% ಇನ್ಕ್ರೀಸ್ ಆಗ್ತದೆ, ಹಳ್ಳಿಗಳ ಡೆವಲಪ್ ಆಗ್ತದೆ. ಅದನ್ನು ಉಪಯೋಗಿಸಿ ಅಂತ ಹೇಳ್ತಾ, ನೆಗೆಟಿವ್ ಕಂಪ್ಯಾರಿಸನ್ ಮೈನ್ಲಿ ನಾನು ಹೇಳಬೇಕು ಅಂತಿದ್ದು, 5-6 ಜನ ತೀರ್ ಹೋದವ್ರು ಲೆಕ್ಕ ಹಿಡಿಯೋ ಬದಲು 10,000 ಜನಕ್ಕೆ ಬಂದರು, ಅದರಲ್ಲಿ 8-9,000 ಕ್ಯೂರ್ ಆಗಿ ವಿಲ್ ಪವರಿಂದ ಕ್ಲೀನಾಗಿ ಮೆಡಿಸಿನ್ಸ್ಗಳನ್ನು ತಗೊಳ್ಳೋದ್ರಿಂದ, ಆಹಾರವನ್ನು ನಿಯಮ ಪ್ರಕಾರ ತಿನ್ನೋದ್ರಿಂದ ಹೊರಗೆ ಬಂದಿದ್ದಾರಲ್ಲ, ಅವ್ರ ಜೊತೆಗೆ ಕಂಪೇರ್ ಮಾಡಿ ನಿಮ್ಮ ಡಿಪ್ರೆಷನ್ ಹೋಗ್ತದೆ. ಮನೇಲಿ ಕೂತು ಬರೀ ಪಬ್ಬಿಗೆ ಅಡಿಕ್ಟ್ ಆದವರು ಪುಸ್ತಕಗಳನ್ನು ಓದಿ, ಇನ್ನಾರು ಗಾಂಧಿ ಚಿಂತನೆ ಮಾಡಿ. ಗಾಂಧಿ ಇಷ್ಟ ಇಲ್ವೋ, ನೀವು ಒಪ್ಪೋ ಮಾಸ್ಟರ್ಸ್ಗಳ ಪುಸ್ತಕಗಳನ್ನು ಓದಿ, ಪಾಸಿಟಿವ್ನೆಸ್ ಬರ್ತದೆ. ಅದು ಒಬ್ಬ ಬಿಟ್ಬಿಟ್ಟು ಒಬ್ಬ ಫ್ರೆಂಡ್ ಒಬ್ರಿಗೆ ಫೋನ್ ಮಾಡಿ ಅಯ್ಯೋ ಹೀಗಾಗ್ಬಿಟ್ಟಿದೆ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ? ಒಬ್ಬ ಸೈಕಿಕ್ ಟೆನ್ಷನಲ್ಲಿದ್ದಾನೆ, ಇನ್ನೊಬ್ಬ ಸೈಕಿಕ್ಕಿಗೆ ಏನು ಮಾಡ್ಬೋದು? ಪೂರ್ಣ ಆದವರು ಇದ್ದಾರಲ್ಲ, ಬುದ್ಧ ಇದ್ದಾನೆ, ವಿವೇಕಾನಂದರಿದ್ದಾರೆ, ಗಾಂಧಿ ಇದ್ದಾರೆ. ಅವರು ದೇಹ ಬಿಟ್ಟಿರ್ಬೋದು, ಅವ್ರು ಹೇಳಿಕೊಟ್ಟು ವಿದ್ಯೆಗಳು ಕೈ ಬಿಟ್ಟು ಹೋಗಿಲ್ಲ. ಋಷಿಗಳಿಲ್ಲದೆ ಇರ್ಬೋದು, ಋಷಿಗಳು ಹೇಳಿಕೊಟ್ಟ ಶಾಸ್ತ್ರ ಪದ್ಧತಿಗಳು ನಮ್ಮನ್ನು ಇನ್ನು ಬಿಟ್ಟು ಹೋಗಿಲ್ಲ. ನಾವು ಅದೇ ಮಣ್ಣಲ್ಲೇ ಇದ್ದೀವಿ, ಅದೇ ಕಾವೇರಿ ನೀರು ಕುಡಿತಾ ಇದ್ದೀವಿ, ಅದೇ ಗಂಗೆ ತುಂಗೆ ಮಧ್ಯೆ ಬದುಕ್ತಾ ಇದ್ದೀವಿ. ದಯಮಾಡಿ ಭಾರತೀಯರು ಅಂದರೆ ಹುಲಿಗಳಿದ್ದಾಗಿರ್ಬೇಕು, ಇಲಿಗಳಲ್ಲ. ಯಮನನ್ನೇ ಗೆದ್ದ ಮಾರ್ಕಂಡೇಯ ಹುಟ್ಟಿದ ಭೂಮಿಯಲ್ಲಿ ನಾವು ಹುಟ್ಟಿದ್ದು ಹೌದಾದರೆ ಒಂದು ಯಕಶ್ಚಿತ್ ಕೊರೋನಾವನ್ನು ಗೆಲ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ವಾ? ಚಿರಂಜೀವಿಯಾದ ಹನುಮಂತ ಹುಟ್ಟಿದ್ದು ರಾಮನಾಮದಿಂದ ಹುಟ್ಟಿದ್ದು, ದೇಶದಲ್ಲಿ ನಾವು ಹುಟ್ಟಿದ್ವಿ. ಅದೇ ರಾಮನಾಮದಿಂದ ಯಕಶ್ಚಿತ್ ಕೊರೋನಾವನ್ನು ಗೆಲ್ಲಿಕ್ಕಾಗುವುದಿಲ್ವಾ ನಮಗೆ? ವೈ ಯು ಆರ್ ನಾಟ್ ಬಿಲೀವಿಂಗ್ ದ ಧರ್ಮ? Why you are not believing your own nation culture? Why you are not believing in your own willpower and responsibility? ದಯಮಾಡಿ ಇದನ್ನು ಅಭ್ಯಾಸ ಮಾಡಿ, ಗಟ್ಟಿಯಾಗಿ. ಒಬ್ಬ ಗಟ್ಟಿ ಆದರೆ 10 ಜನನ ಗಟ್ಟಿ ಮಾಡ್ತಾರೆ. ಅಂಥ ಡಾಕ್ಟರ್ಗಳು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು, ಪೌರ ಕಾರ್ಮಿಕರು ತಮ್ಮ ಪ್ರಾಣವನ್ನು ಬದಿಗಿಟ್ಟು ನಮ್ಮ ಜೊತೆಗೆ ತಾನು ಕೊರೋನಾ ಬಂದವರನ್ನು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಹೋಗಿ ತಾನು ಕೊರೋನಾ ತಂದ್ಕೊಂಡು ಅದನ್ನು ತಾವು ಗೆದ್ದು ಎದುರುಗಡೆ ನಿಂತ ಮಾಡೆಲ್ಗಳಿದೆ. ಅದನ್ನು ನೋಡಿ, ತೀರ್ ಹೋದ ಶವಗಳನ್ನು ನೋಡಿದಾಗ ನೆಗೆಟಿವ್ ಬರ್ತದೆ ಬಿಟ್ಟರೆ ಪಾಸಿಟಿವ್ ಬರಲ್ಲ. ನೋಡಿಬಿಟ್ಟು ಅದರಿಂದ ನಾವು ಹಾಗಾಗದೇ ಇರಲಿಕ್ಕೆ ಏನು ಮಾಡ್ಬೋದು ಅಂತ ಥಿಂಕ್ ಮಾಡಿ, ನಾವು ಅವ್ರ ಥರ ಸಾಯ್ತೀವಿ ಅಂತ ಹೇಳೋ ನೆಗೆಟಿವ್ ಥಿಂಕಿಂಗನ್ನು ದಯಮಾಡಿ ಬಿಟ್ಟು ಹಾಕಿ ಅಂತ ಒಬ್ಬ ಗುರುಗಳಾಗಿ ಅಲ್ಲ, ಅಥವಾ ನಾನು ಗುರುಗಳು ಅಲ್ಲ, ನಾನು ಗಾಂಧಿಯ ಫಾಲೋವರ್, ಬಾಪು ಸಿದ್ಧಾಂತಗಳನ್ನು ನಂಬಿದ್ದ ಒಬ್ಬ ವ್ಯಕ್ತಿ ಅಷ್ಟೆ. ನಾಟ್ ಗಿವ್ ದ ಯಾವ ಟ್ಯಾಗನ್ನು ನಾನು ಕೊಡಲಿಲ್ಲ. ನಾನು ಈ ಮಠದ ಸ್ವಾಮೀಜಿ, ನಾನು ಯಾವಾಗಲೂ ಒಂದು ಟ್ಯಾಗನ್ನು ಕೊಟ್ಟಿದ್ದೀನಿ. ನಾನು ಗಾಂಧಿ ಸಿದ್ಧಾಂತಗಳನ್ನು ನಂಬಿದ್ದೊಬ್ಬ ವ್ಯಕ್ತಿ. ಅವರ ಥರ ಪೂರ್ತಿ ಬದುಕಲಿಕ್ಕಾಗಿಲ್ಲ ಅಂದರೂ 5% ಆದರೂ ಟ್ರೈ ಮಾಡ್ತಾ ಇದ್ದೀನಿ. ಅಷ್ಟು ಹೇಳ್ಕೊಳ್ಳೋಕ್ಕೆ ನನಗೆ ಆತ್ಮಗೌರವ ಇದೆ. ಹಾಗಾಗಿ ಗೌರವದಿಂದನೇ ಅದನ್ನು ಹೇಳಿಕೊಳ್ತೀನಿ. ಅಂಥ ಮಹಾತ್ಮ ಹಾಕೊಟ್ಟು ದಾರಿಯನ್ನು ಚೂರು ಅಧ್ಯಯನ ಮಾಡಿ ಅಭ್ಯಾಸ ಮಾಡಿದರೆ ಇಂಥ ಪ್ರಾಬ್ಲಮ್ ಅಲ್ಲ, ಇನ್ನೂ 100 ಪ್ರಾಬ್ಲಮ್ ಬಂದರೂ ಬಾಪು ಸಿದ್ಧಾಂತಗಳಿಂದ ದಾಟ್ಲಿಕ್ಕಾಗುತ್ತೆ. ಅದಕ್ಕೆ ದೊಡ್ಡ ಸಾಕ್ಷಿಯೇ ಸ್ವದೇಶಿ. ಮತ್ತೊಂದು ಆತ್ಮಸ್ಥೈರ್ಯ. ಅದೆರಡನ್ನು ಕಳ್ಕೊಳ್ಬೇಡಿ. ಪಾಸಿಟಿವ್ ರೋಗಿಗಳು ವಾಸಿಯಾದವರನ್ನು ಜಾಸ್ತಿ ನೋಡುವ, ರೋಗ ಬಂದು ದೇಹ ಬಿಟ್ಟವರನ್ನೆಲ್ಲ. ಅದ್ರ ಜೊತೆಗೆ
ಆ ದೇಹ ಬಿಟ್ಟವರು ಏನೆಲ್ಲ ಮಿಸ್ಟೇಕ್ಸ್ ಮಾಡಿ ದೇಹ ಬಿಟ್ಟರು, ಆ ಮಿಸ್ಟೇಕ್ಸನ್ನು ನಾವು ಮಾಡದೇ ಇರೋಣ. ಇದೇ ಕೊರಗೋ ಬದಲು ಚಿಂತನೆ ಆದಾಗ ಲೌಕಿಕ ಪಾರಮಾರ್ಥಿಕ ಆಗ್ತದೆ ಅಂತ ನನ್ನ ಗುರುಗಳು ಹೇಳಿದರು. ಲೌಕಿಕ ಬೇರೆ, ಪಾರಮಾರ್ಥಿಕ ಬೇರೆ ಅಲ್ಲ. ಭಾಷಣ ಬಿಗಿಯೋದ್ರಿಂದ ಪ್ರಯೋಜನ ಏನಿಲ್ಲ, ರೆಸ್ಪಾನ್ಸಿಬಲ್ ಆಗೋದು ಕಲೀರಿ ಅಂತ ಹೇಳ್ತಾ ನನ್ನ ಅಭಿಪ್ರಾಯವನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ದೀನಿ. ಒಪ್ಪೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಎಲ್ಲರಿಗೂ ನಮಸ್ಕಾರ. ಶ್ರೀಹರಿ.